ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ ದೃಷ್ಟಿ ಆಗ್ಬಾರ್ದು ಅಂತ ದಾರ ಕಟ್ಕೊ. ಚೆನ್ನ ಮಸಾಲ ಪ್ರಣವ್ ಫೇವ್ರೆಟ್ ಚೆನ್ನ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಎಲ್ಲ ಹೇಗಿದ್ದೀರಾ? ಹಬ್ಬದ ಪ್ರಿಪ್ರೇಷನ್ ಎಲ್ಲ ಹೇಗೆ ಮಾಡ್ಕೊಳ್ತಿದ್ದೀರಾ ನಿಮ್ಮ ಮನೇಲಿ? ನಂದಂತೂ ಇಟ್ಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಅನ್ಬೋದು. ಕ್ಲೀನಿಂಗ್ ಮಾಡಿ ಮುಗಿಸಿ ಕೊನೆಗೆ ಏನಂತಾರೆ ಒಂದು ರೌಂಡ್ ಹುಷಾರು ತಪ್ಪಿ ಮಲ್ಗಿ ಎತ್ತಿ ಎಲ್ಲ ಆಗಿದೆ. ಸೊ ಆಲ್ಮೋಸ್ಟ್ ಮುಗಿಸಿದ್ದೀನಿ. ಆ್ಯಂಡ್ ಈ ವ್ಲಾಗಲ್ಲಿ ನಾನು ನನ್ನ ಕಿಚನ್ ಟೂರ್ನ ಅಟ್ಯಾಚ್ ಮಾಡಿರ್ತೀನಿ. ಪ್ಲೀಸ್ ಚೆಕ್ ಮಾಡಿ ಹೇಗಿದೆ ಏನು ಅಂತ. ಇಫ್ ಯು ಗೈಸ್ ಲೈಕ್ ಮೈ ಕಿಚನ್ ಡೂ ಕಮೆಂಟ್. ಆ್ಯಂಡ್ ಇನ್ನೇನಿಲ್ಲ ಗೈಸ್ ಅಷ್ಟೇ. ಸೊ ನೋಡ್ತಾ ಇರಿ ಹೇಗೆ ಹೋಗುತ್ತೆ, ಹಾಗೆ ಡೈಲಿ ತೋರಿಸ್ತಿರ್ತೀನಿ ಅಷ್ಟೇ ಗೈಸ್. ಸ್ಟೇ ಟ್ಯೂನ್ಡ್. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಬಿಸಿ ಪೂರಿ ಆ್ಯಂಡ್ ಚೆನ್ನ ಮಸಾಲ, ಪ್ರಣವ್ ಫೇವ್ರೆಟ್ ಚೆನ್ನ ಮಸಾಲ. ಸೊ ಇಲ್ಲಿ ಬಿಸಿನೀರು ಕಾದಿದೆ. ಇಲ್ಲಿ ನಮ್ಮ ಬೇಬಿ ಕುಯ್ಯ ಅಂತ ಏನಾಗಿದೆ? ಯು ಆರ್ ಆ್ಯಂಗ್ರಿ? ವಾಟ್ ಹ್ಯಾಪನ್? ಫೋನ್. ನೋ ಫೋನ್ ಬೇಬಿ. ರೆಡಿ ಆಗೋ ಟೈಮ್ ಅಂತ ಮೆಸ್ ಇದೆ. ಎಲ್ಲ ಮನೆ ಕ್ಲೀನಿಂಗ್ ನಡೀತಿದೆಯಲ್ಲ, ಅದಕ್ಕೋಸ್ಕರ ರೆಡಿ ಆಗೋ ಚಿನಿ. ಸ್ಮೈಲ್ ಬೇಬಿ ಸ್ಮೈಲ್. ಕೋಪದಲ್ಲಿ ಇದ್ದಾರೆ ನಮ್ಮ ಪ್ರಣವ್ ಇವತ್ತು, ಯಾಕೋ ಗೊತ್ತಾಗ್ತಿಲ್ಲ. ಬೆಳಗ್ಗೆ ಆಂಗ್ರಿ ಬರ್ಡ್ ಆಗಿಬಿಟ್ಟಿದ್ದಾರೆ ಅಲ್ಲ, ಅಳ್ಬಾರ್ದು, ಗುಡ್ ಬಾಯ್. ಸೊ ಗೈಸ್, ಹಾಗೆ ನನ್ನ ಮಗನ ಬ್ಯಾಡ್ಮಿಂಟನ್ ಬಿಟ್ಟು ನಾನು ನನ್ನ ಫ್ರೆಂಡು ಇಲ್ಲೇ ಸುಂಕದಕಟ್ಟೆ ಹತ್ರ ಸ್ವಲ್ಪ ಹಾಗೆ ಹಬ್ಬದ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ ಹೇಗಿರುತ್ತೆ ಹಬ್ಬದ ವಾತಾವರಣ ಅಲ್ಲಿ ಅಂತ. ಹೂವುಗಳಂತೂ ಮಾತಾಡೋಂಗೆ ಇಲ್ಲ, ಸಿಕ್ಕಾಪಟ್ಟೆ ಕಾಸ್ಟ್ಲಿ. ತೋರಿಸ್ತೀನಿ ಗೈಸ್ ಎಲ್ಲಿ ಹೋಗ್ತೀನಿ ಏನು ಅಂತ. ಸೊ ಗೈಸ್, ಒಳ್ಳೆ ಮಳೆ ಬರ್ತಾ ಇದೆ, ಜೋರು ಮಳೆ. ಒಳ್ಳೆ ಮಲೆನಾಡು ಏರಿಯಾ ಆಗಿಬಿಟ್ಟಿದೆ ನಮ್ಮ ಬ್ಯಾಂಗ್ಳೂರು. ಸೊ ಮಿರ್ಚಿ ಮಂಡಕ್ಕಿ ತಂದಿದ್ದಾರೆ. ಸೊ ಹೇಗಿದೆ ಬೇಬಿ? ನೈಸ್, ಚೆನ್ನಾಗಿ ಅನಿಸ್ತಿದ್ಯಾ? ಆ ಬ್ಯಾಕ್ಗ್ರೌಂಡ್ ಒಂಚೂರು ಖಾಲಿ ಮಾಡಬೇಕು. ಅದೊಂದು ಸ್ಪೇಸ್ ಎಲ್ಲಿ ಇಡೋದು ಅಂತ ಗೊತ್ತಿಲ್ಲ. ನೆವರ್ ಖಾಲಿ ಆಗಲ್ಲ. ಹಂಗ್ರಿ ಬೇಬಿ ತರ ಬೆಳಗ್ಗೆ ನೋಡಿದ್ರೆ ಆಂಗ್ರಿ ಬೇಬಿ ಆಗಿದ್ದ, ಈಗ ನೋಡಿದ್ರೆ ಹಂಗ್ರಿ ಬೇಬಿ ಆಗ್ಬಿಟ್ಟಿದ್ಯಾ? ಓದ್ಕೊಂಡು ಈ ತರ ಊಟ ಮಾಡೋದಾ? ಸರಿ ತಿನ್ನಪ್ಪ, ದೃಷ್ಟಿ ಆಗ್ಬಿಡತ್ತೆ ಮನೇಲಿ. ಈ ದೃಷ್ಟಿ ಆಗ್ಬಿಡತ್ತೆ ಅಂತ ಅಂದೆ. ತಿನ್ನು. ಏನಿದೆ? ದೃಷ್ಟಿ ಆಗ್ಬಾರ್ದು ಅಂತ ದಾರ ಕಟ್ಕೊಬಿಟ್ಟಿದ್ಯಾ? ಒಳ್ಳೆ ಸೂಪರ್. ಅದಕ್ಕೆ ಪಾಪ ಅನ್ನದ ಜೊತೆ ಕಾಲಿಡ್ತಾರ ಚಿನ್ನ. ಸರಿ ತಿನ್ನುಮ್ಮ. ನಾನು ನನ್ನ ಫ್ರೆಂಡ್ ಹೋಗಿದ್ವಲ್ಲ ಗೈಸ್, ಒಂದು ಕ್ಲಿಪ್ಪಿಂಗ್ ಹಾಕಿದ್ನಲ್ಲ, ಸುಂಕದಕಟ್ಟೆಗೆ ಹೋಗ್ತಿದ್ದೀವಿ ಅಂತ. ಹೇಗಿತ್ತು ಜನಸಾಗರ, ಯಾವುದೇ ಥರದ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಆಲ್ಸೋ ಮಳೆ ಸ್ಟಾರ್ಟ್ ಆಗೋಯ್ತು. ನಾನೇ ಮನೆಗೆ ಬರೋಕ್ಕೆ ನಿಂತು ಬಂದ್ವಿ ನಾವು ಆ್ಯಕ್ಚುಲಿ ಮಳೆಯಿಂದ. ಸೊ ಅಲ್ಲಿ ಹೋಗಿ ಫೋನನ್ನು ಇಟ್ಕೊಂಡಿದ್ದು ನನ್ನ ಮತ್ತೆ ಯಾವುದೇ ಥರದ ವ್ಲಾಗ್ ಸಹ ಮಾಡಲಿಲ್ಲ ಗೈಸ್, ಬಿಕಾಸ್ ಅಷ್ಟು ಮಳೆ ಇತ್ತು. ನೆನ್ನೆ ಮೊನ್ನೆ ಆ್ಯಕ್ಚುಲಿ ಮಳೆ ಇರಲಿಲ್ಲ, ಇವತ್ತು ಆಲ್ ಆಫ್ ಸಡನ್ ಅಷ್ಟು ಮಳೆ ಬರ್ತಾಯಿದೆ, ಯಾಕೆ ಅಂತಲೇ ಗೊತ್ತಿಲ್ಲ. ಆ್ಯಂಡ್ 2 ಸೀರೆ ಸಹ ತೊಗೊಂಡೆ, ಹಬ್ಬಕ್ಕೆ ಅಂತ ಅಲ್ಲದೆ ಸುಮ್ಮನೆ ತೊಗೊಂಡೆ ಅಷ್ಟೇ. ಸ್ಯಾರಿ ನೋಡಿದ ತಕ್ಷಣ ಇಷ್ಟ ಆಯಿತು, ಸೊ ಹಾಗಾಗಿ ತೊಗೊಂಡೆ. ಒಂದು ನನಗೆ, ಇನ್ನೊಂದು ಗಿಫ್ಟಿಂಗ್ ಪರ್ಪಸ್ಗೋಸ್ಕರ ತೊಗೊಂಡಿದ್ದಷ್ಟೇ. ಯಾರಿಗೆ ಏನು ಅಂತ ನಾನು ನಿಮಗೆ ಮೋಸ್ಟ್ಲಿ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ಯಾರಿಗೆ ಕೊಟ್ಟೆ ಅಂತ. ಆ್ಯಂಡ್ ಸೊ ನನ್ನ ಫ್ರೆಂಡು ಅಷ್ಟೇ ಸೇಮ್, ಅವರು 2 ಸ್ಯಾರಿ ತೊಗೊಂಡ್ರು, ಸೇಮ್ ನನ್ನ ಥರದ್ದೇ, ಬಟ್ ಡಿಫ್ರೆಂಟ್ ಕಲರ್ ತೊಗೊಂಡ್ರು ಅಷ್ಟೇ. ಸೊ ಆಲ್ಮೋಸ್ಟ್ ಏನೇ ತೊಗೊಂಡ್ರು ನಾವಿಬ್ಬರು ಒಂದೇ ಥರ ಆಗಿರುತ್ತೆ, ಬಟ್ ಡಿಫ್ರೆಂಟ್ ಕಲರ್ಸ್ ಆಗಿರುತ್ತೆ, ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಆಗಿರುತ್ತೆ ಅಷ್ಟೇ. ಸೊ ಮಳೆ ಒಂದು ಸಿಕ್ಕಾಪಟ್ಟೆ ಜೋರಾಗಿ ಬಂತು. ಸೊ ಏನೋ ತೊಗೊಳ್ಳಿಲ್ಲ, ಬರೀ ಸ್ಯಾರಿ ಒಂದು ತೊಗೊಂಡು ಬಂದುಬಿಟ್ವಿ ಅಷ್ಟೇ. ಮಾರ್ಕೆಟ್ಗೆ ಹೋಗೋಣ ಅಂದ್ಕೊಂಡೆ, ಒಂದು ವಿಸಿಟ್ ಹಾಕೋಣ ಅಂತ, ಬಟ್ ಸ್ಟಿಲ್ ಹೋಗೋಕ್ಕಾಗಲಿಲ್ಲ ಮಾರ್ಕೆಟ್ಗೆ. ಇನ್ನೇನಿಲ್ಲ ಗೈಸ್, ಅಷ್ಟೇ ಬಂದ್ವಿ. ಸ್ವಲ್ಪ ಮಂಡಕ್ಕಿ ಎಲ್ಲ ತಂದಿರೋ ತಿಂದ್ವಿ.
ತಿಂದು ನನ್ನ ಮಗಂದೆಲ್ಲ ಓದಿಸಿದ ಕತೆ ಎಲ್ಲ ಮುಗೀತು. ಈಗ ಊಟಕ್ಕೆ ಅಂತ ನೈಟ್ ಅನ್ನ ಸಾರು ತಿನ್ನೋಕ್ಕೆ ಬೋರು, ಅದಕ್ಕೋಸ್ಕರ ನಾನು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ತೋರಿಸ್ತೀನಿ ಇಡೀ. ಬಿಸಿ ಉಪ್ಪಿಟ್ಟು ರೆಡಿ ಮಾಡ್ತಾಯಿದ್ದೀನಿ ಗೈಸ್. ಬಿಕಾಸ್ ಸಾರಿ ನಿಮಗೆ ಆಗೆಲ್ಲ ಗಂಟಲು ಉಳಿಯೋದೇ ಇಲ್ಲ, ಸ್ವೀಟ್ಸ್ ಇದ್ದಾರೆ ತಿನ್ನೋಣ ಅಂದ್ಬಿಟ್ಟು. ಸೊ ಬಿಸಿ ಆ್ಯಂಡ್ ನೋಡಿ ಗೈಸ್, ಸ್ಟವ್ ಗತಿ ಏನಾಗಿದೆ, ಚಿಟಪಟ ಅಂತ ಎಣ್ಣೆ ಎಲ್ಲ ಎದ್ದಿರುತ್ತೆ. ಯಾರಿಗೆಲ್ಲ ಒಂದು ಪ್ರಾಬ್ಲಮ್ಮು, ನಮ್ಮಂಥ ಈ ಥರ ರೆಸಿಪಿ ಪ್ರಾಬ್ಲಮ್ ಇರೋರಿಗೆ ಮಾತ್ರ ಗೊತ್ತಿರುತ್ತೆ ರೆಸಿಪಿ ಪೇನು. ನಾನಂತೂ ಬಿದ್ದಂಗೆ ನೋಡ್ತಾನೆ ಇರ್ತೀನಿ, ಅದು ಚೆನ್ನಾಗಿ ನೋಡೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ನೋಡಿ ಬಿದ್ದಾಗೆಲ್ಲ ಈ ಥರ ಒರೆಸೋದು ಮತ್ತೆ ಬರುತ್ತೆ. ಇಲ್ಲಿ ಮಾಡೋಕ್ಕಾಗಲ್ಲ. ಈ ಎಣ್ಣೆ ಕಲರ್ಗಳು ಅದು ಸ್ಟಾಪ್ ಆಗಲ್ಲ, ನಾನು ಒರೆಸೋದು ಕೂಡ ಈ ಥರ ಟೇಸ್ಟಿ ಬಂದು. ಸೊ ಏನು ಕಲಿಸ್ಬೋದು, ಸಿಂಪಲ್ ಪ್ಲೇನ್ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಏನೋ ವೆಜಿಟೇಬಲ್ಸ್ ಯಾವುದೇ ಥರದ ಏನೋ ಆಗ್ತಿಲ್ಲ, ಬಿಕಾಸ್ ತುಂಬಾ ಟೈಮ್ ಜಾಸ್ತಿ ಆಗುತ್ತೆ. ಓನ್ಲಿ ಈರುಳ್ಳಿ ಟೊಮ್ಯಾಟೊ ಅಷ್ಟೇ ಗೈಸ್. ಸೊ ಗೈಸ್, ಕಂಪ್ಲೀಟ್ ಕಿಚನ್ ಟೂರ್ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ, ಬಿಕಾಸ್ ತುಂಬ ಲೆಂತಿ ಬ್ಲಾಗ್ ಆಗ್ತಾಯಿದೆ. ಹಾಗಾಗಿ ನಾನೀಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಜಸ್ಟ್ ಅ ಗ್ಲಿಮ್ಸ್ ಆಫ್ ಮೈ ಕಿಚನ್. ಸೊ ಪ್ಲೀಸ್ ಎಕ್ಸ್ಕ್ಯೂಸ್ ಮೀ, ನಾನು ತೋರಿಸ್ತೀನಿ ಅಂತ ಹೇಳಿದ್ದೆ. ನಾನು ಬರೋ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ ಇನ್ ಡೀಟೇಲ್ ಆಗಿ ಆ್ಯಕ್ಚುಲಿ ನಾನು ಮಾತಾಡಿದ್ದೆ. ಐ ಆಮ್ ಸಾರಿ, ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಸೊ ಗೈಸ್, ನೋಡ್ಕೊಂಡು ಬಂದ್ರಲ್ಲ ಹೇಗಿತ್ತು ನನ್ನ ಪುಟಾಣಿ ಕಿಚನ್ ಟೂರ್. ಜಸ್ಟ್ ಸಿಂಪಲ್ ಆ್ಯಂಡ್ ಎಲಿಗೆಂಟ್ ಗೈಸ್. ನಾನು ಅಷ್ಟೊಂದೆಲ್ಲ ಸಾಮಾನೆಲ್ಲ ತುಂಬಿಸ್ಕೊಂಡೇ ಇಲ್ಲ, ಟು ಬಿ ಫ್ರ್ಯಾಂಕ್. ನನಗೂ ಸಾಮಾನಿಗೂ ಅಷ್ಟಕ್ಕಷ್ಟೇ ಅನ್ಬೋದು. ನನಗೆ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ನಂಗೆ ಸಾಮಾನುಗಳು ನೋಡಿಬಿಟ್ರೆ ನಂಗೆ ಅಲರ್ಜಿ ಆಗಿಬಿಡತ್ತೆ. ನನಗೆ ಹೆಂಗಪ್ಪ ಕ್ಲೀನ್ ಮಾಡೋದು ಏನೋ ಅನ್ನೋದು ನನಗೆ ತಲೆ ಒಂಥರ ಕೆಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಕಮ್ಮಿ ಇಟ್ಕೊಂಡಿದ್ದೀನಿ ಅಷ್ಟೇ ಸಾಮಾನು, ಸಾಕು. ನಾವಿರೋ 4 ಜನಕ್ಕೆ ಇದೇ ತುಂಬಾ ಜಾಸ್ತಿ ಆಯಿತು ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಎನಿ ಟೈಮ್ ಇದೇ ಥರನೇ ಮೇಂಟೈನ್ ಮಾಡಿರ್ತೀನಿ ಗೈಸ್. ಬಟ್ ಹಬ್ಬ ಅಲ್ವಾ ಅಂತ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಇನ್ನು ಡೀಪಾಗಿ ಮಾಡೋಣ ಅಂದ್ಬಿಟ್ಟು ಸೊ ಕ್ಲೀನ್ ಮಾಡಿದಷ್ಟೇ. ಆ್ಯಂಡ್ ಏನಿಲ್ಲ, ಈಗ ಜಸ್ಟ್ ಉಪ್ಪಿಟ್ಟು ತಿನ್ಕೊಂಡು ಬಂದೆ. ಆ್ಯಂಡ್ ಆಲ್ಸೋ ಹಬ್ಬಕ್ಕೆ ಅಂತಲೂ ಸ್ಯಾರಿ ತೊಗೊಂಡೆ ಗೈಸ್. ಟಡ, ಇದು ನನ್ನ ವರಮಹಾಲಕ್ಷ್ಮಿ ಹಬ್ಬದ ಸ್ಯಾರಿ ಗೈಸ್, ಫ್ರಮ್ ಸುದರ್ಶನ್. ಅದೇನೋ ಗೊತ್ತಿಲ್ಲ, ನನಗೂ ಸುದರ್ಶನ್ ನಂಟು ತುಂಬಾ ಅಟ್ಯಾಚ್ಡು. ಯಾವಾಗೂ ಬೇರೆ ಎಲ್ಲಿ ತೊಗೊಂಡ್ರು ಅದೇನೋ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೇ ಇರಲ್ವೋ ಏನೋ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ಗೆ ಸುದರ್ಶನ ಕೊಡಿಸಿದ್ರೇ ಅವ್ರಿಗೊಂಥರ ಸ್ಯಾಟಿಸ್ಫ್ಯಾಕ್ಷನ್. ಹಾಗಾಗಿ ನೋಡ್ತಿದ್ದೀರಲ್ಲ, ಎಲ್ಲ ಕಂಚಿ ಸೀರೆಗಳೂ ಸುದರ್ಶನ್ದೇನೆ ನನ್ನ ಹತ್ರ ಇರೋದು. ಕ್ವಾಲಿಟಿ ಚೆನ್ನಾಗಿರುತ್ತೆ ಗೈಸ್ ಸುದರ್ಶನ್ ಸಿಲ್ಕ್ಸಲ್ಲಿ. ನನ್ನ ಎಂಗೇಜ್ಮೆಂಟ್ ಟೈಮಿಂದ ಹಿಡ್ದು ಇಲ್ಲಿ ತನಕ 11 ವರ್ಷದ ತನಕ ಎಷ್ಟು ಕಂಚಿ ಸೀರೆ ತೊಗೊಂಡಿದ್ದೀನಿ, ಪ್ರತಿಯೊಂದು ಸುದರ್ಶನಲ್ಲೇ ನಾನು ಶಾಪ್ ಮಾಡಿರೋದು. ಬಿಕಾಸ್ ಪ್ಯೂರ್ ಕಂಚಿ ಇರುತ್ತೆ. ಹಾಗಾಗಿ ನನಗೆ ಅಲ್ಲಿನ ಸ್ಯಾರಿ ಇಷ್ಟ, ಆ್ಯಂಡ್ ಆಲ್ಸೋ ದ ಕ್ವಾಲಿಟಿ ಇಷ್ಟ ಆಗುತ್ತೆ ಅಲ್ಲಿದು. ಆ್ಯಂಡ್ ಆಲ್ರೆಡಿ ನಾನು ಮೈಂಡ್ ಸೆಟ್ ಮಾಡಿದ್ದೆ ಆ್ಯಕ್ಚುಲಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡ್ರೆ ಈ ಸತಿ ಕಂಚಿ ಸೀರೆನೇ ತೊಗೋಬೇಕು. ಲಾಸ್ಟ್ ಟೈಮೆಲ್ಲ ಕ್ರೇಪ್ ಸ್ಯಾರಿ ತೊಗೊಂಡಿದ್ದೆ, ಅದೊಂದು ವರ್ಷ ಕಂಚಿ ಸೀರೆ ತೊಗೊಂಡಿದ್ದೆ. ಸೊ ಈ ವರ್ಷ ಕಂಚಿ ಸೀರೆ ತೊಗೊಳ್ಳೋಣ ಅಂದ್ಬಿಟ್ಟು ಶಾಪ್ ಮಾಡಿದ್ದು. ಸೊ ಹಬ್ಬಕ್ಕೆ ಇಟ್ಮೇಲೆ ನಾನು ತೋರ್ಸೋಕ್ಕಾಗೋದು, ಅಲ್ಲಿ ತನಕ ತೋರಿಸಲ್ಲ ನಾನು ಹಬ್ಬದ ಸ್ಯಾರಿ. ಅಷ್ಟೇ ಗೈಸ್, ಇನ್ನೇನಿಲ್ಲ. ನೋಡ್ಕೊಂಬಂದ್ರಲ್ಲ ಕಿಚನ್ ಟೂರ್, ಎಷ್ಟು ಸಿಂಪಲ್. ಮತ್ತಿನ್ನೇನೂ ಇಲ್ಲ. ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಕುಟಾಣಿ ವ್ಲಾಗ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್ ಬಾಯ್. ನೆಕ್ಸ್ಟ್ ಮೇ ಬಿ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗೇ ಆಗಿರುತ್ತೆ. ಸೊ ಸ್ಟೇ ಟ್ಯೂನ್ಡ್. ಬಾಯ್.